goddess is back. ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಎಲ್ಲ ವಿಡಿಯೋಸಲ್ಲೂ ಕೂಡ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು, ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ತುಂಬ ಸುಲಭವಾಗಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಹೊಸ ವಿಡಿಯೋಸ್ ಬಂದರೂ ನಿಮ್ಮ ಮೊಬೈಲ್ಗೆ ಬಂದು ನೋಟಿಫಿಕೇಷನ್ ತಲುಪುತ್ತೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಆಲ್ರೆಡಿ ನಮಗೆ ಟೈಟಲ್ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ನಿಮ್ಮೆಲ್ರಿಗೂ ಕೂಡ ಕರ್ಮ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಯಾಕೆಂದರೆ ತುಂಬ ಜನಕ್ಕೆ ಕರ್ಮ ಅಂದರೆ ಮಿಸ್ಕನ್ಸೆಪ್ಷನ್ ಇದೆ. ಈಗ ನಾನೇನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಅದು ಸ್ವಾರ್ಥ ಅಲ್ವಾ, ಸೊ ನಾನು ತಪ್ಪು ಮಾಡ್ತಿದ್ದೀನಿ, ನನಗೇನೋ ಕೆಟ್ಟದಾಗುತ್ತೆ ಅನ್ನೋ ಈ ಎಲ್ಲ ಮಿಸ್ಕನ್ಸೆಪ್ಷನ್ನ ಇವತ್ತು ಜಸ್ಟ್ ಬ್ರೇಕ್ ಡೌನ್ ಮಾಡೋಣ. ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಕರ್ಮ ಇಸ್ ಸೋ ಡಿಫ್ರೆಂಟ್. ಅಂದರೆ ಕರ್ಮದ ಮೀನಿಂಗ್ ತುಂಬ ಡಿಫ್ರೆಂಟ್ ಇದೆ. ಅದ್ರ ಅರ್ಥನೇ ಬೇರೆ, ನೀವೆಲ್ಲ ತಿಳ್ಕೊಂಡಿರೋ ಅರ್ಥನೇ ಬೇರೆ. ಎಲ್ಲದರಲ್ಲೂ ಕೂಡ ಕರ್ಮ ಅನ್ನೋದು ಬಂದೇ ಬರುತ್ತೆ. ಕರ್ಮ ಸುಳ್ಳು ಅಂತ ನಾನು ಯಾವತ್ತೂ ಹೇಳಲ್ಲ, ಅದು ನಿಜ. ಆದರೆ ನಿಮಗೆ ಕರ್ಮದ ಮೇಲೆ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಅದು ಸುಳ್ಳು. ನಾವು ಏನು ಅರ್ಥನ ಅದಕ್ಕೆ ಕೊಟ್ಕೊಂಡು ಹೋಗ್ತೀವಿ, ಹಾಗೆ ಅದನ್ನು ನಾವು ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ಕರ್ಮ ಅಂದರೆ ಏನು? ನನ್ನ ಪ್ರಕಾರ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ, ಇದು ನನ್ನ ಒಪಿನಿಯನ್. ಕರ್ಮ ಅಂದರೆ ನನ್ನ ಪ್ರಕಾರ ಇದು, ನನಗೆ ಕರ್ಮ ಅಂತ ಅಂದರೆ ಇದು. ಅದಕ್ಕೆ ನಾನು ನಿಮ್ಮ ಮುಂದೆ ಬಂದು ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ಕರ್ಮದ ಡೆಫಿನೇಷನ್ ಬೇರೆ ಆಗಿರ್ಬೋದು, ನನಗೆ ಕರ್ಮ ಅಂತ ಅಂದರೆ ಇದು. ಅದಕ್ಕೆ ನಾನು ಅದನ್ನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂತ ಅಂದರೆ ಆರಾಮಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ಬೋದು. ನಾನು ಯಾರಿಗೂ ಬೈಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ನನಗೆ ಈ ವಿಡಿಯೋ ಇರೋದು, ಈ ಚಾನಲ್ ಇರೋದು ನನ್ನ ಒಪಿನಿಯನ್ನ ನಾನು ಶೇರ್ ಮಾಡೋದಕ್ಕೆ. ತುಂಬ ಜನ ನನಗೆ ಕರ್ಮ ಅಂದ್ರೇನು, ಕರ್ಮ ಅಂದ್ರೇನು ಅಂತ ಕೇಳ್ತಿರ್ತೀರ. ಮ್ಯಾಮ್, ನಾನು ಈ ಥರ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ, ಕರ್ಮ ರಿಟರ್ನ್ಸ್ ಅಲ್ವಾ, ಕರ್ಮ ಬ್ಯಾಕ್ ಫೈರ್ ಆಗುತ್ತಲ್ವಾ, ಏನೇನೋ ಕ್ವಶನ್ಸ್ನ ಕೇಳ್ತಿರ್ತೀರ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮಾತ್ರ ನಾನು ಇಲ್ಲಿ ಕರ್ಮ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಫಿಲಮ್ ಮಾಡ್ತಿದ್ದೀನಿ, ಬೇರೆ ಯಾವ ರೀಸನ್ಗೂ ಅಲ್ಲ. ಕರ್ಮ ಅಂದರೆ ನೀವು ತಿಳ್ಕೊಂಡಿರೋ ಥರ ನೀವ್ಯಾರಿಗೂ ಏನೋ ತಪ್ಪು ಮಾಡ್ತೀರಾ, ಮೋಸ ಮಾಡ್ತೀರಾ, ಅಥವಾ ಏನೋ ಮಾಡ್ತೀರಾ, ಅದು ನಿಮಗೆ ಮತ್ತೆ ಬೇರೆಯವರಿಂದ ಬರುತ್ತೆ ಅಂತ ಅಲ್ಲ. ಅಥವಾ ಬೇರೆ ಯಾರು ನಿಮಗೇನೋ ಮೋಸ ಮಾಡ್ತಾರೆ, ಏನೋ ಕೆಟ್ಟದ್ದು ಮಾಡ್ತಾರೆ, ಅದು ನಿಮಗೆ ಮತ್ತೆ ಬೇರೆ ರೂಪದಲ್ಲಿ ನಿಮಗೆ ಬಂದು ರಿಟರ್ನ್ ಆಗುತ್ತೆ ಅಂತ ಅಲ್ಲ. ಕರ್ಮ ಅಂದರೆ ಅದಲ್ಲ. ಕರ್ಮ ಅಂದರೆ ಕಾರ್ಯ, ಕಾರ್ಯ ಅಂದರೆ ಏನು? ಕೆಲಸ. ಕರ್ಮ ಮಾಡು, ಕರ್ಮ ಮಾಡು, ವಾಟ್? ಕರ್ಮ ಅಂದರೆ ಅರ್ಥನೇ ಕೆಲಸ. ಕರ್ಮ ಅಂದರೆ ಇಲ್ಲಿ ನಾನು ಆ್ಯಕ್ಚುಯಲ್ ಆಗಿ ಹೇಳೋದಾದರೆ ಯೋಚನೆ. ನೀವು ಏನು ಯೋಚನೆ ಮಾಡ್ತೀರಲ್ಲ, ಅದೇ ಕರ್ಮ. ನಿಮ್ಮ ಯೋಚನೆ ಮೇಲೆ ನಿಮಗೆ ಒಂದು ಫಲ ಸಿಗುತ್ತೆ, ಅದನ್ನು ಕರ್ಮ ಅಂತ ಹೇಳ್ತೀವಿ. ನೀವು ಒಳ್ಳೆ ಥರ ಯೋಚನೆ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ, ನೀವು ಕೆಟ್ಟ ಥರ ಯೋಚನೆ ಮಾಡಿದ್ರೆ ನಿಮಗೆ ಕೆಟ್ಟ ಫಲ ಸಿಗುತ್ತೆ. ಅದರರ್ಥ ನಿಮಗೆ ನೀವು ಏನು ಯೋಚನೆ ಮಾಡ್ತೀರಾ, ಈಗ ಒಂದು ಕೆಲಸ ಮಾಡ್ತಿದ್ದೀರಾ, ಒಂದು ಕಾರ್ಯ ಮಾಡ್ತಿದ್ದೀರಾ, ಆ ಕಾರ್ಯ ಮಾಡಬೇಕಾದ್ರೆ ಏನು ಯೋಚನೆ ಇಟ್ಕೊಂಡು ಆ ಕಾರ್ಯ ಮಾಡ್ತೀರಾ, ಅದ್ರ ಫಲ ನಿಮಗೆ ಸಿಗುತ್ತೆ. ಈಗ ಒಂದು ಕಾರ್ಯ ಮಾಡ್ತಿದ್ದೀರಾ, ಎಕ್ಸಾಂಪಲ್ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಥಾಟ್ ಬಂದುಬಿಟ್ಟು, ಬಿಸ್ನೆಸ್ ನನಗೆ ಕ್ಲಿಕ್ ಆಗುತ್ತೆ, ನಾನು ಇದರಿಂದ ತುಂಬ ಲಾಭ ಪಡಿತೀನಿ, ನನಗೆ ಇದರಿಂದ ನನ್ನ ಲೈಫ್ ಸೆಟಲ್ ಆಗುತ್ತೆ ಅಂತ ಅಂದ್ಕೊಂಡು ಆ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಆ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ನೀವು ಅಂದ್ಕೊಂಡಿರೋ ಥರ ಫಲ ನಿಮಗೆ ಅಲ್ಲಿ ಸಿಗುತ್ತೆ. ಅದನ್ನ ಕರ್ಮ ಅಂತ ಹೇಳ್ತೀವಿ. ಸಪೋಸ್ ಇದೇ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ
ಈ ಬಿಸ್ನೆಸ್ ಕೈ ಕೊಡುತ್ತೆ, ಏನೋ ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ ಇದು ಲಾಸ್ ಆಗುತ್ತೆ ಅನಿಸುತ್ತೆ, ನನಗೆ ಸಕ್ಸಸ್ ಸಿಗಲ್ಲ, ನನ್ನ ಲೈಫಲ್ಲಿ ಯಾವತ್ತೂ ಕೂಡ ನನಗೆ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ, ಇದರಿಂದನೂ ಕೂಡ ನನಗೇನು ಸಕ್ಸಸ್ ಸಿಗಲ್ಲ, ಮಾಡಬೇಕಂತ ಮಾಡ್ತಾಯಿದ್ದೀನಿ, ಈ ಥರ ಯೋಚನೆಗಳು ಇಟ್ಕೊಂಡು ನೀವೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಆ ಬಿಸ್ನೆಸ್ ಫ್ಲಾಪ್ ಆಗುತ್ತೆ. ಯಾಕೆ? ನಿಮ್ಮ ಯೋಚನೆಗಳು ಫಲ ಕೊಡುತ್ತೆ. ಸೊ ಕರ್ಮ ಅಂದರೆ ಅರ್ಥ ಏನಂತ ಅಂದರೆ, ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಆ ರೀತಿ ನೀವು ರಿಸೀವ್ ಮಾಡ್ತೀರಾ. ಅರ್ಥ ಆಯ್ತಾ? ಅದ್ರ ಫಲನ ನೀವು ಅನುಭವಿಸ್ತೀರಾ. ಎಲ್ಲರೂ ಕರ್ಮ ಅಂತ ಮೆನ್ಷನ್ ಮಾಡಿದಾಗ ನಿಮ್ಮ ಕರ್ಮ ನೀವೇ ಅನುಭವಿಸ್ತೀರಾ ಅಂತ ಮೆನ್ಷನ್ ಮಾಡಿದಾಗ ಅದ್ರ ಅರ್ಥ ನೀವೇನು ಯೋಚನೆ ಮಾಡ್ತೀರಾ ಅದ್ರ ಪ್ರತಿಫಲನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನೀವೇನೇ ಸಫರ್ ಮಾಡ್ತಿದ್ರು, ತುಂಬ ಜನ ಹೇಳ್ತಾರಲ್ಲ, ನೀವು ಹಿಂದೆ ಏನೋ ಪಾಪ ಮಾಡಿದ್ರಿ ಅದಕ್ಕೆ ಇವತ್ತು ನೀವು ಈ ದುಃಖನ ಅನುಭವಿಸ್ತಿದ್ದೀರಾ ಅಂತ. ನೀವೇನೋ ಪಾಪ ಮಾಡಿಲ್ಲ, ನಿಮಗೆ ನಾನು ಹೆದರಿಸಲ್ಲ, ಬಟ್ ನಿಮ್ಮ ಯೋಚನೆನ ತಪ್ಪು ರೀತಿಯಲ್ಲಿ ಮಾಡಿದ್ದೀರಾ. ಈಗ ನೀವು ಮಾಡಬೇಕಾಗಿರೋ ಕೆಲಸ, ನೀವು ತುಂಬ ಲೈಫಲ್ಲಿ ಏನೋ ಕಷ್ಟನ ಅನುಭವಿಸಿದ್ರೆ ಅದ್ರ ಅರ್ಥ ಏನೋ ಮಾಡಿದ್ದೀರಾ ಹಿಂದಿನ ಜನ್ಮದಲ್ಲಿ ಅಂತ ಅಲ್ಲ, ನಿಮ್ಮ ಯೋಚನೆ ಸರಿ ಇರಲಿಲ್ಲ ಅಷ್ಟೇ. ಈಗ ಮತ್ತೆ ಸ್ಟಾರ್ಟ್ ಮಾಡಿ, ಒಂದು ಒಳ್ಳೆಯ ಯೋಚನೆಯಿಂದ ನೀವು ಮಾಡೋ ಕೆಲಸನ ಸ್ಟಾರ್ಟ್ ಮಾಡಿ. ಅದೇನೇ ಆಗಿರಲಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಒಂದು ಜಾಬ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಓದ್ತಾ ಇದ್ದೀರಾ, ಅಥವಾ ಬರೀತಿದ್ದೀರಾ, ಅಥವಾ ಏನೋ ಒಂದು ಕಾಂಪಿಟೇಷನ್ಗೆ ಎಂಟರ್ ಆಗ್ತಿದ್ದೀರಾ, ಅಥವಾ ಒಂದು ರಿಲೇಷನ್ಶಿಪ್ಸ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಯಾವುದ್ರಲ್ಲೇ ಆಗಲಿ, ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಯಾವುದ್ರಲ್ಲೇ ಆಗಲಿ ಒಳ್ಳೆ ಥರ ಥಾಟ್ಸ್ನ ಇಟ್ಕೊಳ್ಳಿ, ಆಗ ನಿಮಗೆ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ. ಅದು ಕರ್ಮ ಅಂತ ಅಂದರೆ ಎಲ್ಲರೂ ತಿಳ್ಕೊಂಡಿರೋ ಥರ ನೀವ್ಯಾರಿಗೂ ಏನೋ ಮಾಡ್ತೀರಾ, ನಿಮ್ಗೆ ಯಾರಿಂದನೂ ಅದು ರಿಟರ್ನ್ ಆಗುತ್ತೆ, ಅದಲ್ಲ ಕರ್ಮ. ಇದು ತುಂಬ ಜನಕ್ಕಿರೋ ಮಿಸ್ಕನ್ಸೆಪ್ಷನ್. ಕರ್ಮ ನೋಡ್ಕೊಳುತ್ತೆ, ಅಲ್ಲೊಬ್ಬ ಇದ್ದಾರೆ, ಸೊ ಯಾರು ಬೇಕಿದ್ರೂ ನಿಮ್ಮನ್ನು ಬಿಡ್ಬೋದು, ಕರ್ಮ ಮಾತ್ರ ನಿಮ್ಮನ್ನು ಬಿಡಲ್ಲ. ವಾಟ್ ಎವರ್ ಮೀನಿಂಗ್ ಯು ಅಸೈನ್ ಅದನ್ನೇ ನೀವು ಎಕ್ಸ್ಪೀರಿಯನ್ಸ್ ಮಾಡೋದು. ಕರ್ಮಕ್ಕೆ ನಿನ್ನ ಬೇರೆ ಯಾವ ಅರ್ಥನೂ ಕೂಡ ಇಲ್ಲ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಫೈನಲಿ ನಾನು ಕರ್ಮದ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿ ನಿಮ್ಗೇನು ಅನಿಸುತ್ತೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ನಾನು ಹೇಳ್ತಾ ಇರೋದು ನಿಮಗೆ ನಿಜ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಎಸ್ ಅಫ್ಕೋರ್ಸ್ ಇದು ನಿಜ, ನೀವು ಹೇಳ್ತಿರೋದು ಸತ್ಯ ಅಂತ. ಒಪ್ಕೊಳಕ್ಕಾಗಲಿಲ್ಲ ಅಂತಂದರೆ ಇಟ್ಸ್ ಓಕೆ, ಬಟ್ ಒಂದಲ್ಲ ಒಂದಿನ ನಿಮಗೆ ಅರ್ಥ ಆಗುತ್ತೆ ಕರ್ಮ ಅಂದರೆ ಏನಂತ. ಇವನ್ ಎಲ್ಲೇ ಕೂಡ ನಿಮ್ಮ ಕರ್ಮಕ್ಕೆ ನಿಮಗೆ ಫಲ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ರೆ ಅದರ ಅರ್ಥ ಇದೆ, ನಿಮ್ಮ ಯೋಚನೆಗಳ ಫಲ ನಿಮಗೆ ಸಿಗುತ್ತೆ ಅಂತ. ಅದರ ಅರ್ಥ ಬೇರೆ ಏನೂ ಅಲ್ಲ. ನಾನು ಹೇಳೋದು ಒಳ್ಳೆ ರೀತಿ ಯೋಚನೆ ಮಾಡಿ, ನಿಮ್ಮ ಬಗ್ಗೆನೂ ನೀವು ಒಳ್ಳೆ ಥರ ಯೋಚನೆ ಮಾಡಿ, ಬೇರೆಯವ್ರ ಬಗ್ಗೆನೂ ಒಳ್ಳೆ ಥರ ಯೋಚನೆ ಮಾಡಿ. ಯಾಕೆ ಅಂದರೆ ನಿಮ್ಮ ಮನಸ್ಸಿಗೆ ನಿಮ್ಮ ಮತ್ತು ಬೇರೆಯವರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ನೀವೇನು ಯೋಚನೆ ಮಾಡ್ತಿದ್ದೀರಾ ಅದು ಬೇರೆಯವ್ರ ಬಗ್ಗೆನೇ ನೀವು ಕೆಟ್ಟದಾಗಿ ಯೋಚನೆ ಮಾಡ್ತೀರಿ. ನಿಮ್ಮ ಮನಸ್ಸು ನೀವು ನಿಮ್ಮ ಬಗ್ಗೆನೇನೋ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದ್ಕೊಳುತ್ತೆ, ಮತ್ತು ಅಂದ್ಕೊಂಡು ನಿಮ್ಮ ಲೈಫ್ನ ಖರಾಬಾಗಿ ಮಾಡುತ್ತೆ. ಅದು ನಮಗೆ ಬೇಡ ಅಲ್ವಾ? ಜಸ್ಟ್ ಥಿಂಕ್ ಗುಡ್, ಒಳ್ಳೆ ಥರ ಯೋಚನೆ ಮಾಡಿ, ಆಗ ನಿಮಗೆ ಸಿಗುವಂಥ ಫಲನೂ ಕೂಡ ಒಳ್ಳೆಯದೇ ಆಗಿರುತ್ತೆ. ಅದು ನಿಮ್ಮ ಬಗ್ಗೆನೇ ಆಗಿರಲಿ, ಬೇರೆ ಯಾರ ಬಗ್ಗೆನೋ ಆಗಿರಲಿ, ಕೆಟ್ಟದಾಗಿ ಯೋಚನೆ ಮಾಡೋ ಮನಸ್ಥಿತಿ ನಿಮಗೆ ಬೇಡ. ಇವೊಂದು ನಿಮಗೆ ಹೊಟ್ಟೆ ಕಿಚ್ಚಾಗ್ತಿತ್ತು, ಸಿಟ್ಟು ಬರ್ತಿತ್ತು, ಕೋಪ ಬರ್ತಿತ್ತು, ಬೈಬೇಕನ್ನಿಸ್ತಿತ್ತು, ಏನಂದ್ರು ಏನು ಅನಿಸಿದ್ರು ಕೂಡ ಆ ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಎಲ್ಲರ ಮೇಲೂ ಮೇಂಟೈನ್ ಮಾಡಿ. ಓಕೆ, ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿದೆ, ಬೇರೆಯವ್ರ ಕಂಟ್ರೋಲಲ್ಲಿಲ್ಲ. ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳ್ತಿಲ್ಲ ಅಂತ ಅಂದರೆ ಅದಕ್ಕೆ ರಿಪೀಟೆಡಾಗಿ ಹೇಳಿ ನೀವು ಅದನ್ನು ರೀಪ್ರೋಗ್ರಾಮ್ ಮಾಡ್ಬೋದು. ನೋಡು, ಹೀಗೆ ಥಿಂಕ್ ಮಾಡಬೇಡ, ನೀನು ಈ ಥರ ಥಿಂಕ್ ಮಾಡಬೇಡ, ನಿನಗೆ ಒಳ್ಳೆಯದಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಕಂಪ್ಲೀಟ್ ರೀಪ್ರೋಗ್ರಾಮ್ನ ನೀವು ಮಾಡ್ಬೋದು. ಅದ್ರ ಬಗ್ಗೆ ಚಿಂತೆ ಬಿಡಿ. ಐ ಹೋಪ್ ಕರ್ಮದ ಬಗ್ಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂದ್ಕೊತೀನಿ. ಆ್ಯಂಡ್ ಮತ್ತೆ ಯಾರು ಕ್ವಶನ್ ಕೇಳಲ್ಲ ನಾನು ನನಗೆ ಕರ್ಮ ಅಂತ ಅಂದರೆ ಏನು ಅಂತ. ಈ ವಿಡಿಯೋ ನೋಡಾದ್ಮೇಲೆ ಆದರೂ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಕರ್ಮದ ಮೇಲಿರುವಂತಹ ಒಪಿನಿಯನ್ ಬದಲಾಗಬೇಕು. ಆಗಲೇ ರಿಲೀಫ್ ಅನಿಸೋದು ನಿಮಗೆ. ಅದೇ ಕಟ್ಟುಪಾಡುಗಳನ್ನ ಹಾಕ್ಕೊಂಡು ಹೋದರೆ ನಿಮಗೇನೂ ಸರಿ ಹೋಗಲ್ಲ. ಜಸ್ಟ್ ಅದನ್ನೆಲ್ಲ ಸೈಡಿಗೆ ತೆಗ್ದಿಡಿ. ಇನ್ಮೇಲಿಂದ ಕರ್ಮ ಅಂದರೆ ನನ್ನ ಯೋಚನೆಗಳಿಗೆ ನನಗೆ ಫಲ ಸಿಗುತ್ತೆ. ನಾನು ಒಳ್ಳೆ ಥರ ಯೋಚನೆ ಮಾಡಿದರೆ ಒಳ್ಳೆ ಥರ ಫಲ ನನಗೆ ಸಿಗುತ್ತೆ. ನಾನು ಕೆಟ್ಟದಾಗಿ ಯೋಚನೆ ಮಾಡಿದರೆ ಕೆಟ್ಟದಾಗಿ ನನಗೆ ಫಲ ಸಿಗುತ್ತೆ. ಅಷ್ಟೇ ನಿಮ್ಮ ತಲೆಯಲ್ಲಿರಬೇಕು. ಅದನ್ನು ಮಾತ್ರ ಫಾಲೋ ಮಾಡ್ಕೊಂಡು ಹೋಗಿ. ತುಂಬ ದಿನದಿಂದ ಒಂದು ದೊಡ್ಡ ಬಂಡೆ ಕಲ್ಲಿತ್ತು ನಿಮ್ಮ ತಲೆ ಮೇಲೆ, ಅದನ್ನು ತೆಗೆದು ಆ ಭಾರನ ನಾನು ಇವತ್ತು ನಿಮಗೆ ಇಳಿಸಿದ್ದೀನಿ.
ಇದನ್ನು ನಿಮ್ಮ ಮೈಂಡಲ್ಲೇ ಫಿಕ್ಸ್ ಮಾಡ್ಕೊಬೇಡಿ. ಏನಂತ? ಕರ್ಮ ಅಂದರೆ ನಿಮ್ಮ ಯೋಚನೆಗಳಿಗೆ ನಿಮಗೆ ಫಲ ಸಿಗುತ್ತೆ ಅಂತ. ಕರ್ಮ ಅಂದರೆ ಅಷ್ಟೇ, ಬೇರೆ ಏನಲ್ಲ. ಓಕೆ, ಡನ್. ಈಗ ನೀನೊಂದು ಪಾರ್ಟಿಗೆ ಬರೋಣ. ಏನಂದರೆ ತುಂಬ ಜನ ಕೇಳ್ತಿರ್ತಾರೆ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ಹೊಸಬ್ರು ಇದ್ದೀರಾ, ಹಳಬ್ರು ಇದ್ದೀರಾ, ಮಿಡಲಲ್ಲಿ ಬಂದವರು ಇದ್ದೀರಾ, ಎಲ್ರಿಗೂ ಅರ್ಥ ಆಗಿಬಿಡಲಿ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು. ಅದು ಸ್ಟೆಪ್ ಬೈ ಸ್ಟೆಪ್ ಹೇಳಿ ಅಂತ ಕೇಳ್ತಾ ಇರ್ತೀರ. ಸೊ ಅದಕ್ಕೆ ಹೇಳ್ತಾ ಇದ್ದೇನೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ, ನಿಮಗೆ ಏನು ಆಸೆ ಇದೆ, ಏನೋ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ನೀವು, ಅದ್ರ ಬಗ್ಗೆ ಫಸ್ಟು ಕ್ಲಿಯರ್ ಆಗಿ. ಅಕಸ್ಮಾತ್ ನಮಗೆ ಡೌಟ್ ಇತ್ತಂದ್ರೂ, ಅಕಸ್ಮಾತ್ ನಿಮಗೆ 50-50 ಇದೆ, ನಿಮಗೆ ಗೊತ್ತಿಲ್ಲ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕಾ ಬೇಡ ಅಂತ, ಬಟ್ ಸ್ಟಿಲ್ ಎನಿವೇಸ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನೀವೇನು ಲಾಸ್ ಮಾಡ್ಕೊತೀರಾ? ಏನೂ ಇಲ್ಲ ಅಲ್ಲ. ಅದಕ್ಕೆ ಸುಮ್ಮನೆ ಜಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಹೋಗಿ. ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದರೆ ನೀವು ಹೆಂಗೆ ಬೇಕಿದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರು ಮ್ಯಾನಿಫೆಸ್ಟ್ ಮಾಡ್ತೀರಾ, ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರು ಮ್ಯಾನಿಫೆಸ್ಟ್ ಮಾಡ್ತೀರಾ. ಬಟ್ ಅಲ್ಲಿ ಸಿಚುವೇಶನ್ಸ್ ಬೇರೆ ಆಗಿರುತ್ತೆ ಅಷ್ಟೇ. ಪಾಸಿಟಿವ್ ಥಿಂಕ್ ಮಾಡಿದಾಗ ನಿಮಗೆ ಬರುವಂತಹ ರಿಸಲ್ಟ್ ಪಾಸಿಟಿವ್ ಆಗಿ ಬಂದಿರುತ್ತೆ, ನೆಗೆಟಿವ್ ಥಿಂಕ್ ಮಾಡಿದಾಗ ನೆಗೆಟಿವ್ ಆಗಿ ಬಂದಿರುತ್ತೆ. ನೀವು ಹೇಗೆ ಥಿಂಕ್ ಮಾಡಿದ್ರು ಮ್ಯಾನಿಫೆಸ್ಟ್ ಮಾಡ್ತೀರಾ. ನಾನು ಹೇಳೋದು ನಿಮಗೆ ಅದ್ರ ಬಗ್ಗೆನೂ ಒಂದು ಕ್ಲಿಯರ್ ಆಗಿಲ್ಲ, ಇದನ್ನು ನಾನು ಮ್ಯಾನಿಫೆಸ್ಟ್ ಮಾಡಬೇಕಂತ, ಆದ್ರೂ ಸ್ಟಿಲ್ ಅದ್ರ ಬಗ್ಗೆ ನೀವು ಪಾಸಿಟಿವ್ ಥಾಟ್ಸ್ನ ಮೇಂಟೈನ್ ಮಾಡಿ. ಅದೇ ಅಲ್ಲ ಮ್ಯಾನಿಫೆಸ್ಟ್ ಮಾಡೋದು. ನಾವೇನು ಮಾಡ್ತೀವಿ, ಒಂದು ಡಿಸೈರ್ ಮೇಲೆ ಒಂದು ಪಾಸಿಟಿವ್ ಆಗಿ ನಾವು ಥಿಂಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಡೈಲಿ ನಮಗೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ಕೊಂಡು ಬರ್ತೀವಿ, ಅದು ನಮ್ಮ ಕಣ್ಣು ಮುಂದೆ ಅಪೀರ್ ಆಗುತ್ತೆ. ಅಥವಾ ನೆಗೆಟಿವ್ ಆಗಿ ಹೇಳ್ಕೊಂಡು ಬನ್ನಿ, ನೆಗೆಟಿವ್ ಆಗಿ ಕೂಡ ಅದು ನಿಮಗೆ ಹೇಗೆ ನೀವು ಅಫರ್ಮೇಷನ್ಸ್ ಹೇಳ್ಕೊಂಡು ಬಂದಿರ್ತೀರೋ ಹಾಗೆ ನಿಮ್ಮ ರಿಯಾಲಿಟಿ ಕ್ರಿಯೇಟ್ ಆಗಿರುತ್ತೆ. ನಾನು ಎಕ್ಸಾಂಪಲ್ಸ್ ಕೊಡೋದೇ ಬೇಡ, ನಿಮ್ಮೆಲ್ಲರ ಲೈಫಲ್ಲೂ ಕೂಡ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಅದು ಯಾಕೆ ಆಗಿರುತ್ತೆ ಅಂದರೆ ನಿಮಗೆ ನೀವು ಹೇಳ್ಕೊಂಡು ಬಂದಿರ್ತೀರ, ನನ್ನ ಲೈಫಲ್ಲಿ ಹೀಗಾಗುತ್ತೆ ಅಂತ, ಅದಕ್ಕೆ ಅದು ಆಗಿರುತ್ತೆ. ನಾನಿಲ್ಲಿ ಹೇಳೋದು ನಿಮಗೆ 50-50 ಇರಲಿ ಅಥವಾ ಫುಲ್ ಕ್ಲಾರಿಟಿನೇ ಇರಲಿ, ಸ್ಟಿಲ್ ಅದನ್ನು ಮ್ಯಾನಿಫೆಸ್ಟ್ ಮಾಡಿಕೊಳ್ಳಿ. ನೆಗೆಟಿವ್ ಥಾಟ್ಸ್ ಇಟ್ಕೊಂಡಲ್ಲ, ಪಾಸಿಟಿವ್ ಥಾಟ್ಸ್ ಇಟ್ಕೊಂಡು ಥಿಂಕ್. ಆ ವಿಷಯದ ಬಗ್ಗೆ ನನಗೆ ದುಡ್ಡಿನ ಬಗ್ಗೆ ಎಕ್ಸಾಂಪಲ್ ಕೊಡ್ತೀನಿ, ಬಟ್ ಬೇಜಾರಾಗಬೇಡಿ, ದುಡ್ಡಿನ ಬಗ್ಗೆನೇ ಎಕ್ಸಾಂಪಲ್ ಕೊಡ್ತಿರ್ತೀನಿ ಅಂತ. ತುಂಬ ಜನ ನನ್ನ ಚಾನಲಲ್ಲಿರೋದು ಆಲ್ಮೋಸ್ಟ್ ನನಗೆ ಮನಿ ಮ್ಯಾನಿಫೆಸ್ಟೇಷನ್ ಕೇಳ್ತಿರ್ತೀರ, ಜಾಸ್ತಿ ಮನಿ SP ಅದ್ರ ಬಗ್ಗೆ ಕೇಳ್ತಿರ್ತೀರ. ಬಟ್ ನಾನಿಲ್ಲಿ ಮನಿ ತೊಗೊತೀನಿ, ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಈಗ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಎಷ್ಟು ಅಮೌಂಟ್ ಬೇಕು, ಸ್ಟಿಲ್ ನಮಗೆ ಕ್ಲಿಯರ್ ಆಗಿಲ್ಲ ಎಷ್ಟು ಅಮೌಂಟ್ ಅಂತ ಅಂದ್ರೂ ಇಟ್ಸ್ ಓಕೆ. ಒಟ್ಟು ನನಗೆ ಅನ್ಲಿಮಿಟೆಡ್ ಸಪ್ಲೈ ಆಫ್ ಮನಿ ಇರಬೇಕು ಅಂತ ಅಂದ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಮೆಥಡ್ಸ್ನ ಪಿಕ್ ಮಾಡಿ. ನಾನು ಅಫರ್ಮೇಷನ್ಸ್ ಹೇಳ್ತಿದ್ದೀನಿ ಬಿಕಾಸ್ ನಾನು ಅಫರ್ಮೇಷನ್ಸ್ ಯೂಸ್ ಮಾಡ್ತೀನಿ. ಬಟ್ ನಿಮಗೆ ಯಾವ ಮೆಥಡ್ ಈಸಿ ಅಂತ ನಿಮಗೆ ಗೊತ್ತಿರುತ್ತೆ. ನನಗೆ ಈಸಿ ಆಗೋ ಮೆಥಡ್ ನಿಮಗೆ ಈಸಿ ಆಗಬೇಕಂತಿಲ್ಲ, ಅಥವಾ ನನಗೆ ಕಷ್ಟ ಆಗೋ ಮೆಥಡ್ ನಿಮಗೆ ಕಷ್ಟ ಆಗಬೇಕಂತಿಲ್ಲ. ನಮಗೆ ಮೇ ಬಿ ವಿಸುವಲೈಸೇಷನ್ ಈಸಿ ಇರ್ಬೋದು, ಬಟ್ ನನಗೆ ಅಫರ್ಮೇಷನ್ಸ್ ಈಸಿ. ನಿಮಗೆ ಮೇ ಬಿ ಸ್ಕ್ರಿಪ್ಟಿಂಗ್ ಈಸಿ ಇರ್ಬೋದು, ಬಟ್ ನನಗೆ ಅಫರ್ಮೇಷನ್ಸ್ ಈಸಿ. ನಾನು ಇಲ್ಲಿ ಅಫರ್ಮೇಷನ್ಸ್ನ ಪಿಕಪ್ ಮಾಡ್ತೀನಿ. ನೀವು ಒಂದೇ ಅಫರ್ಮೇಷನ್ಗೆ ಸ್ಟಿಕ್ ಆನ್ ಆಗಬೇಕಂತ ಏನಿಲ್ಲ, ನೀವು ಎಷ್ಟು ಅಫರ್ಮೇಷನ್ಸ್ ಬೇಕಿದ್ರೂ ಅದ್ರ ರಿಲೇಟೆಡ್ ಹೇಳ್ಕೊಬೋದು. ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನೀವು ಯಾವ ಮೆಥಡ್ನ ಪಿಕ್ ಮಾಡ್ತೀರಾ ಆ ಮೆಥಡ್ನ ಪಿಕ್ ಮಾಡಿ. ಈಗ ಅಫರ್ಮೇಷನ್ಸ್ ಪಿಕ್ ಮಾಡಿದ್ರೆ ನೀವು ಒಂದೇ ಅಫರ್ಮೇಷನ್ಸ್ನ ಅಫರ್ ಮಾಡಬೇಕಂತಿಲ್ಲ. ದುಡ್ಡು ಮ್ಯಾನಿಫೆಸ್ಟ್ ಮಾಡ್ತೀನಿ, ನಾನು ಮನಿ ಮ್ಯಾಗ್ನೆಟ್, ನನಗೆ ದುಡ್ಡು ಯಾವಾಗಲೂ ನನ್ನ ಹುಡ್ಕೊಂಬರುತ್ತೆ, ದುಡ್ಡಿಗೆ ನಾನಂದರೆ ಇಷ್ಟ, ದುಡ್ಡು ಯಾವಾಗಲೂ ನನ್ನ ಹತ್ರ ಇರುತ್ತೆ, ದುಡ್ಡು ನನ್ನ ತುಂಬ ಇಷ್ಟಪಡುತ್ತೆ, ದುಡ್ಡಿಗೆ ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ನಾನು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ದುಡ್ಡು ನನಗೆ ಇನ್ಫಿನಿಟ್ ಟೈಮ್ಸ್ ಮೋರ್ ಆಗ್ತಾ ಹೋಗುತ್ತೆ, ದುಡ್ಡಿಗೆ ನಾನಂದರೆ ತುಂಬ ಇಷ್ಟ, ದುಡ್ಡಿಗೆ ನಾನು ಬೇಕು, ಸೊ ಅದು ಯಾವಾಗಲೂ ನನ್ನ ಹತ್ರ ಇರುತ್ತೆ, ಯಾವಾಗಲೂ ಎಲ್ಲಿಂದನಾದರೂ ನನಗೆ ದುಡ್ಡು ಅಡ್ಜಸ್ಟ್ ಆಗ್ತಿರುತ್ತೆ, ನನಗೆ ದುಡ್ಡಿಲ್ಲ ಅನ್ನೋ ಒಂದು ಸಿಚುವೇಶನು ಕೂಡ ನನ್ನ ಲೈಫಲ್ಲಿ ಬಂದಿಲ್ಲ, ದುಡ್ಡಿನ ವಿಷಯದಲ್ಲಿ ನಾನು ಇವತ್ತು ತೊಂದರೆ ಅನುಭವಿಸಲ್ಲ, ದುಡ್ಡು ನನ್ನ ಹತ್ರ ತುಂಬ ಇದೆ, ದುಡ್ಡು ನನಗೆ ಮ್ಯಾಗ್ನೆಟ್ ಥರ ಅಂಟ್ಕೊಂಡಿದೆ. ಈ ರೀತಿಯಾಗಿ ಅಫರ್ಮೇಷನ್ಸ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿ. ಸ್ಕ್ರಿಪ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಅಫರ್ಮೇಷನ್ಸ್ನ ಬರ್ಕೊಂಡು ಹೋಗಿ, ಎಷ್ಟು ನೆನಪು ಬರುತ್ತೋ ಸುಮ್ಮನೆ ಲೈಕ್ ಲಿಸ್ಟ್ ಡೌನ್ ಮಾಡ್ತಾ ಹೋಗಿ. ಅಥವಾ ವಿಸುವಲೈಸೇಷನ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಎಷ್ಟು ಥರ ನನಗೆ ವಿಸುವಲೈಸ್ ಮಾಡೋಕ್ಕಾಗುತ್ತೆ ಅಷ್ಟು ಟೈಮ್ ವಿಸುವಲೈಸ್ ಮಾಡ್ಕೊಳ್ಳಿ. ಯಾವ ಥರ ಸೀನ್ಸ್ ಕ್ರಿಯೇಟ್ ಮಾಡ್ಕೊತೀರಾ ಅದಕ್ಕೆ ರಿಲೇಟೆಡ್ ಆಗಿ ಸೀನ ಕ್ರಿಯೇಟ್ ಮಾಡ್ಕೊಳ್ಳಿ, ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ಹೋಗಿ. ಒಟ್ಟು ಯಾವುದಾದ್ರೂ ಮೆಥಡ್ ಮಾಡಿ.
ಯಾಕೆ ಮೆಥಡ್ಸ್ನ ಮಾಡ್ತಿದ್ದೀರಾ? ಒಂದು ನೆನಪಿರಲಿ, ಇಲ್ಲಿ ನಿಮಗೆ ಮೆಥಡ್ಸ್ ಮ್ಯಾನಿಫೆಸ್ಟ್ ಮಾಡಿಕೊಡಲ್ಲ. ಮ್ಯಾನಿಫೆಸ್ಟ್ ಮಾಡ್ತಿರೋದು ನೀವೇ ಅಲ್ಲಿ ಆಪರೆಂಟ್ ಪವರ್, ನೀವೇ ಕ್ರಿಯೇಟರ್. ಮೆಥಡ್ಸ್ ಯಾಕೆ ಬೇಕು? ನಿಮಗೆ ರಿಮೈಂಡರ್ಗೆ. ನೀವು ರಿಮೈಂಡ್ ಮಾಡ್ತಿರ್ಬೇಕು. ಯಾವುದೋ ಒಂದು ವಿಷಯದ ಬಗ್ಗೆ ಥಿಂಕ್ ಮಾಡಿದಾಗ ನಿಮಗೆ ಅದ್ರ ನ್ಯಾಚುರಲ್ ಥಾಟ್ ಏನಿರುತ್ತೆ ಅದೇ ಆಲ್ರೆಡಿ ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗಿರುತ್ತೆ. ಈಗ ನೀವು ದುಡ್ಡು ಅಂತ ಅಂದರೆ ಫಸ್ಟ್ ಥಾಟ್ ನಿಮ್ಗೆ ಏನು ಬರುತ್ತೆ? ಈಗ ದುಡ್ಡು ಅಂತ ಅಂದರೆ ನಿಮಗೆ ಫಸ್ಟ್ ದುಡ್ಡು ಅಂದ ತಕ್ಷಣ ದುಡ್ಡು ನನ್ನ ಹತ್ರ ಇಲ್ಲ ಅಂತ ಥಾಟ್ ಬರ್ತಿದ್ದಾನ ನಿಮಗೆ, ಅಥವಾ ಇದೆ ಅಂತ ಥಾಟ್ ಬರ್ತಿದ್ದಾನ? ಇದೆ ಅಂತ ಥಾಟ್ ಬಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ನಿಮಗೆ ದುಡ್ಡಿನ ಥಾಟ್ಸ್ ತುಂಬ ಗುಡ್ ಇದೆ. ಸೊ ನಿಮ್ಮ ಹತ್ರ ಅನ್ಲಿಮಿಟೆಡ್ ಸಪ್ಲೈ ಆಫ್ ಮನಿ ಇದೆ. ನೀವು ದುಡ್ಡಿಗೆ ವರಿ ಮಾಡೋದು ಬೇಡ. ನಿಮ್ಮ ಆನ್ಸರ್ ಬಂದುಬಿಟ್ಟು ದುಡ್ಡಿನ ಬಗ್ಗೆ ತುಂಬ ಖರಾಬಾಗಿದ್ದರೆ, ನನ್ನ ಹತ್ರ ದುಡ್ಡು ಇರಲ್ಲ, ದುಡ್ಡಿಗೆ ಕಷ್ಟಪಡ್ಬೇಕು ನಾನು, ಇವರೇನು ಹಿಂಗೆ ಹೇಳ್ತಿದ್ದಾರೆ, ದುಡ್ಡು ತುಂಬ ಮ್ಯಾನಿಫೆಸ್ಟ್ ಮಾಡೋದು ತುಂಬ ಈಸಿ ಅಂತಿದ್ದಾರೆ ಅಂತ ನಿಮ್ಮ ಮೈಂಡಿಗೆ ಥಾಟ್ ಬಂದರೆ ದಿಸ್ ಇಸ್ ಅ ಸೈನ್ ನೀವು ನಿಮಗೆ ದುಡ್ಡಿನ ಮೇಲಿರುವಂಥ ಒಂದು ಯೋಚನೆ ಏನಿದೆಯಲ್ಲ ಅದ್ರ ಮೇಲೆ ವರ್ಕ್ ಮಾಡಬೇಕು. ಅಂದರೆ ಆ ಯೋಚನೆನ ಬದಲಾಯಿಸಬೇಕು. ಈ ಮೆಥಡ್ಸ್ ಏನಕ್ಕೆ ಮಾಡ್ತೀರಾ ಅಂತ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಪ್ರತಿ ಸತಿನೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮ್ಮ ಹತ್ರ ಮಾತಾಡ್ತಿರುತ್ತೆ. ನೀವು ದುಡ್ಡಿದೆ ಅಂತ ನೀವು ಹೇಳಿದ್ರೆ ಅದು ದುಡ್ಡು ಇಲ್ಲ ಅಂತಿರುತ್ತೆ. ಎಲ್ಲಿ ತನಕ ನೀವು ದುಡ್ಡಿದೆ ಅಂತ ಹೇಳಬೇಕಂದ್ರೆ ಎಲ್ಲಿ ತನಕ ನಿಮ್ಮ ಒಳಗಡೆ ಒಂದು ವಾಯ್ಸ್ ಬರ್ತಿರುತ್ತಲ್ಲ ಆ ವಾಯ್ಸ್ ಎಸ್ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಬೇಕು. ಅಲ್ಲಿ ತನಕ ನಾವು ಸುಮ್ಮನೆ ಆಫರ್ ಮಾಡ್ಕೊಂಡು ಹೋಗಿ ದುಡ್ಡಿದೆ, ನಾನು ದುಡ್ಡಿಗೆ ಮ್ಯಾಗ್ನೆಟ್, ನನಗೆ ದುಡ್ಡಿಗೆ ಕಷ್ಟ ಬರಲ್ಲ, ದುಡ್ಡು ನನ್ನ ಹುಡ್ಕೊಂಡ್ಬರುತ್ತೆ, ದುಡ್ಡಿಗೆ ನಾನಂದರೆ ಇಷ್ಟ, ನನಗೆ ಯಾವಾಗಲೂ ದುಡ್ಡಿಗೆ ಪ್ರಾಬ್ಲಮೇ ಇರಲ್ಲ, ನನಗೆ ಯಾವಾಗ ದುಡ್ಡು ಬೇಕಂತ ಅಂದರೂ ಅವಾಗ ದುಡ್ಡು ಅಡ್ಜಸ್ಟ್ ಆಗುತ್ತೆ, ನನ್ನ ಹತ್ರ ಅನ್ಲಿಮಿಟೆಡ್ ಅಮೌಂಟ್ಸ್ ಇದೆ, ಲಿಮಿಟೆಡ್ ಸಪ್ಲೈ ಆಫ್ ಮನಿ ಇದೆ. ಈ ರೀತಿಯಾಗಿ ಅಫರ್ಮೇಷನ್ಸ್ನ ಹೇಳ್ಕೊಂಡು ಹೋಗಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮೆಥಡ್ಸ್ ಏನೋ ಮಾಡ್ತೀರಾ, ಬಟ್ ಆ ಮೆಥಡ್ಸಲ್ಲಿ ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಆಗಿ ಇರೋದು ತುಂಬ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಅಂದರೆ ಇವತ್ತು ಅಫರ್ಮೇಷನ್ಸ್ ಹೇಳ್ತೀರಾ, ಬಟ್ ನಾಳೆ 1-2 ದಿನ 3 ದಿನ ಹೇಳ್ತೀರಾ, ಏನೂ ಚೇಂಜಸ್ ಕಾಣಿಸಲ್ಲ ಅಂದ ತಕ್ಷಣ ಬಿಟ್ಬಿಡೋದು, ಅಥವಾ ಬೇಜಾರಾದ ತಕ್ಷಣ ಬಿಟ್ಬಿಡೋದು. ನೋಡಿ, ನಿಮಗೆ ಚೇಂಜಸ್ ಏನು ಕಾಣಿಸ್ತಿಲ್ಲ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ, ಸ್ಟಿಲ್ ನಿಮಗೆ ದುಡ್ಡಿನ ಮೇಲಿರುವಂಥ ಯೋಚನೆ ಬದಲಾಗಿಲ್ಲ. ದುಡ್ಡಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ದುಡ್ಡಿನ ಬಗ್ಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಅದಕ್ಕೆ ದುಡ್ಡು ಅಂತ ಹೇಳ್ತಿದ್ದೀನಿ. ಬಟ್ ನೀವು ಇದನ್ನು ಯಾವುದಕ್ಕೆ ಬೇಕಿದ್ರೂ ಅಪ್ಲೈ ಮಾಡ್ಕೊಳ್ಳಿ. ಸ್ಟಿಲ್ ನಮಗೆ ನೆಗೆಟಿವ್ ಥಾಟ್ಸ್ ಇದೆ ಅಥವಾ ಸ್ಟಿಲ್ ನಿಮಗೆ ಲಿಮಿಟಿಂಗ್ ಬಿಲೀಫ್ಸ್ ಬರ್ತಿದೆ ಅಂತ ಅಂದರೆ ಅದರ ಅರ್ಥ ಸ್ಟಿಲ್ ನಿಮಗೆ ಅದ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಇದೆ ಅಂತ ಅರ್ಥ. ಅದಕ್ಕೆ ನೆಗೆಟಿವ್ ಥಾಟ್ಸ್ ಇರೋದಕ್ಕೋಸ್ಕರ ನಿಮಗೆ ಲಿಮಿಟಿಂಗ್ ಬಿಲೀಫ್ಸ್ ಬರ್ತಿದೆ. ನಿಮ್ಮ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟಿಲ್ ಆ ಥಾಟ್ಸ್ ಇದೆ. ನಿಮ್ಮ ಸ್ಟಿಲ್ ಸಬ್ಕಾನ್ಷಿಯಸ್ ಮೈಂಡ್ ಸ್ಟಿಲ್ ನಿಮ್ಮ ಅಫರ್ಮೇಷನ್ಸ್ನ ತಗೊಂಡಿಲ್ಲ, ಪೂರ್ತಿಯಾಗಿ ಕಂಪ್ಲೀಟಾಗಿ ತಗೊಂಡಿಲ್ಲ. ದಿಸ್ ಇಸ್ ಅ ಸೈನ್. ಕಂಟಿನ್ಯೂಟಿ ಬೇಕು, ಕನ್ಸಿಸ್ಟೆನ್ಸಿ ಬೇಕು. ಕನ್ಸಿಸ್ಟೆನ್ಸಿ ಅಂದರೆ ಏನು? ಕಂಟಿನ್ಯೂಟಿ ಆಗಿರೋದು, ಯಾವಾಗಲೂ ಇರೋದು, ಕನ್ಸಿಸ್ಟೆಂಟ್ ಆಗಿ. ಇವತ್ತು ಅಫರ್ಮೇಷನ್ಸ್ ಹೇಳ್ತೀರಾ, ನಾಳೆನೂ ಹೇಳಿ, ನಾಡ್ದನೂ ಹೇಳಿ. ಎಲ್ಲಿ ತನಕ ನಿಮ್ಮ ಕಣ್ಣು ಮುಂದೆ ನಿಮಗೆ ಬೇಕಾಗಿರೋ ರಿಯಾಲಿಟಿ ಅಪಿಯರ್ ಆಗಲ್ವೋ ಅಲ್ಲ ತನಕನೂ ಹೇಳಿ. ಒಂದು ಸತಿ ನಿಮಗೆ ಬೇಕಾಗಿರೋಂಥ ರಿಯಾಲಿಟಿ ಅಪಿಯರ್ ಆದ ತಕ್ಷಣ ಯು ಕ್ಯಾನ್ ಸ್ಟಾಪ್ ಇಟ್, ಅಥವಾ ಕಂಟಿನ್ಯೂ ಕೂಡ ಮಾಡ್ಬೋದು. ನಿಮಗೆ ಸ್ಟಿಲ್ ಅಲ್ಲ ಏನಾದರೂ ಡೌಟ್ಸ್ ಆ ಥರ ಇದೆ ಅಂದರೆ ಸ್ಟಿಲ್ ಅಫರ್ಮೇಷನ್ ಹೇಳೋದಕ್ಕೆ ಕಂಟಿನ್ಯೂ ಮಾಡಿ. ಇವೊಂದು ನಿಮಗೆ ಬೇಕಾಗಿರೋ ಡಿಸೈರ್ಡ್ ರಿಸಲ್ಟ್ ನಿಮಗೆ ಸಿಕ್ಕಾದ್ಮೇಲೂ ಕೂಡ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕಂಟಿನ್ಯೂ ಮಾಡಿ ಅಫರ್ಮೇಷನ್ಸ್ ಮಾಡೋದಕ್ಕೆ, ಅಫರ್ಮೇಷನ್ಸ್ ಹೇಳೋದಕ್ಕೆ. ಹೇಳ್ತಾ ಹೋಗಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಡಿಸಿಪ್ಲಿನ್ ಇರಲಿ. ಡಿಸಿಪ್ಲಿನ್ ಅಂದರೆ ಏನೇ ಆಗಲಿ, ಎಷ್ಟೇ ನೆಗೆಟಿವ್ ಆಗಿ ಸಿಚುವೇಶನ್ಸ್ ಇರಲಿ, ಏನೇ ಅಪೋಸಿಟ್ ಆಗಿದ್ರೂ ಕೂಡ ನಿಮ್ಮ ಕಣ್ಮುಂದೆ ನೀವು ಏನೇ ಅಪೋಸಿಟ್ ನೋಡಿದ್ರೂ ಕೂಡ ಅಯ್ಯೋ ಇದಾಗಲ್ಲ, ಅಯ್ಯೋ ಇದಾಗ್ತಿಲ್ಲ. ಸೊ ಈ ಥರ ಎಷ್ಟೋ ಒಂದು ಥಾಟ್ಸ್ ಆದರೂ ಸಿಚುವೇಶನ್ಸ್ ಆದರೂ ಎಲ್ಲೋ ಒಂದು ಕಡೆ ನಿಮಗೆ ಪ್ರಾಫಿಟ್ಸ್ ಇರಲ್ಲ, ಲಾಸ್ ಆಗ್ತಿರುತ್ತೆ, ದುಡ್ಡೇ ಇರಲ್ಲ ನಿಮ್ಮ ಹತ್ರ. ಅಂಥ ಒಂದು ಸ್ಟೇಟಲ್ಲೂ ಕೂಡ ಜಸ್ಟ್ ನಿಮ್ಮ ಯೋಚನೆ ಹೇಗಿರಲಿ ಅಂದರೆ ದುಡ್ಡಿದೆ, ದುಡ್ಡಿಗೆ ನನಗೆ ಕೊರತೆ ಇಲ್ಲ ಅನ್ನೋ ಥರನೇ ಇರಲಿ. ಅದು ಡಿಸಿಪ್ಲಿನ್. ಅದನ್ನು ನೀವು ಮೇಂಟೈನ್ ಮಾಡಿಕೊಂಡೇ ಹೋಗಬೇಕು, ಸ್ಟಾಪ್ ಮಾಡೋ ಹಾಗಿಲ್ಲ. ಇದು ಡಿಸಿಪ್ಲಿನ್ ಅಂದರೆ. ಇಷ್ಟು ಮಾಡಿ, ಇಷ್ಟು ಮಾಡಿಬಿಟ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಕೈಗೆ ಬಂದ ಹಾಗೆ. ಅಬ್ಸರ್ವ್ ಮಾಡಿ, ನಾನು ಯಾರಿಗೂ ಇಲ್ಲಿ ನಂಬಿ ಅಂತ ಹೇಳ್ತಿಲ್ಲ, ಅಥವಾ ಯಾರಿಗೂ ಕೂಡ ಅಫರ್ಮೇಷನ್ಸ್ ಹೇಳ್ತಿರ್ಬೇಕಾದ್ರೆ ಆ ಅಫರ್ಮೇಷನ್ಸ್ನ ಕಣ್ಣು ಮುಚ್ಕೊಂಡು ಫೀಲ್ ಮಾಡಿ. ಆಲ್ರೆಡಿ ಈಗ ನನ್ನ ಹತ್ರ ದುಡ್ಡಿದೆ 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 ಅಂತ ಫೀಲ್ ಮಾಡಿ ನಾನು ಹೇಳ್ತಿಲ್ಲ, ಅಥವಾ ದುಡ್ಡಿದೆ ನನ್ನ ಹತ್ರ ಅಂತ ನಂಬಿ ಅಂತಲೂ ಹೇಳ್ತಿಲ್ಲ, ನಂಬಿಸಿ ಅಂತಲೂ ಹೇಳ್ತಿಲ್ಲ. ಜಸ್ಟ್ ಆ ಅಫರ್ಮೇಷನ್ಸ್ ಏನು ಹೇಳ್ತಿರ್ತೀರಲ್ಲ ಅದು ಕನ್ಸಿಸ್ಟೆನ್ಸಿಯಾಗಿ ಹೇಳಿ, ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ನೀವು ಅಫರ್ಮೇಷನ್ಸ್ ಹೇಳೋದ್ರಲ್ಲಿ ಅಥವಾ ಸ್ಕ್ರಿಪ್ಟಿಂಗ್ ಮಾಡೋದ್ರಲ್ಲಿ ಅಥವಾ ವಿಸುಲೈಸ್ ಮಾಡೋದ್ರಲ್ಲಿ ನಿಮ್ಮ ಕಣ್ಮುಂದೆ ಅದು ಅಪಿಯರ್ ಆಗುತ್ತೆ. ಯಾವಾಗ ಅಪಿಯರ್ ಆಗುತ್ತೆ ಅದು ನಿಮಗೆ ಬೇಡ. ನಾನಿಲ್ಲಿ ಯಾರಿಗೂ ಕೂಡ ಹೇಳ್ತಿಲ್ಲ ಮ್ಯಾನಿಫೆಸ್ಟೇಷನ್ ಆಗೋದು ಲೇಟ್ ಅಂತ,
ಬಟ್ ನಾನು ಹೇಳ್ತಿರೋದೇನು, ನಮಗೆ ಬೇಡ ಹೀಗೆ ಆಗುತ್ತಾ, ನೆಕ್ಸ್ಟ್ ಮೂಮೆಂಟಲ್ಲಿ ಆಗುತ್ತಾ, ನಿಮ್ಮ ಮೈಂಡ್ಸೆಟ್ ಅದ್ರ ಬಗ್ಗೆ ಕರೆಕ್ಟಾಗಿದ್ದರೆ ಈ ಕ್ಷಣವೇ ಆಗುತ್ತೆ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಇಸ್ ಇನ್ಸ್ಟೆಂಟ್. ಆ್ಯಂಡ್ ನಿಮಗೆ ಇನ್ಸ್ಟೆಂಟ್ ಅಂದರೆ ಒನ್ ಡೇನೂ ಆಗಿರ್ಬೋದು, ಈಗಲೂ ಆಗಿರ್ಬೋದು, ಅಥವಾ ಒನ್ ಡೇ ಅನ್ನೋದೇ ನಿಮಗೆ ಇನ್ಸ್ಟೆಂಟ್ ಆಗಿರ್ಬೋದು, 1 ವೀಕ್ ಅನ್ನೋದು ಕೂಡ ನಿಮಗೆ ತುಂಬ ಬೇಗ ಆದಂಗೆ ಅನಿಸ್ಬೋದು. ಅದು ನಮಗೆ ಬಿಟ್ಟಿದ್ದು. ಬಟ್ ಅಟ್ ದ ಎಂಡ್ ಇಷ್ಟೇ ಇರೋದು. ಇಷ್ಟು ಸಿಂಪಲ್ ಮ್ಯಾನಿಫೆಸ್ಟೇಷನ್ ಅಂದರೆ. ದಯವಿಟ್ಟು ಕಾಂಪ್ಲಿಕೇಟ್ ಮಾಡ್ಕೊಬೇಡಿ. ನಾನು ಎಷ್ಟು ಸತಿ ಹೇಳ್ತೀನಿ ನಿಮಗೆಲ್ಲ, ಮ್ಯಾನಿಫೆಸ್ಟೇಷನ್ ತುಂಬ ಈಸಿ, ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ. ಇದು ಯಾವುದೋ ಎಕ್ಸ್ಟ್ರಾ ಕೆಲಸ ಅಂತ ಅಂದ್ಕೊಬೇಡಿ. ಎಕ್ಸ್ಟ್ರಾ ಏನೋ ಬರ್ಡನ್ ಮಾಡ್ತಿದ್ದೀನಿ ನಾನು, ಏನೋ ಹೊರಗಡೆ ಏನೋ ಮಾಡ್ತಿದ್ದೀನಿ ಅಂದ್ಕೊಬೇಡಿ. ನಿಮ್ಮ ದೇಹ, ನಿಮ್ಮ ಮನಸ್ಸು ಡಿಸೈನ್ ಆಗಿರೋದೇ ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ನೀವು ಯಾವುದೂ ಎಕ್ಸ್ಟ್ರಾ ಮಾಡ್ತಿಲ್ಲ. ಜಸ್ಟ್ ನಿಮ್ಮ ಮನಸ್ಸಿನ ಕೆಲಸನೇ ಅದು. ನೀವು ಕಾನ್ಷಿಯಸ್ಲಿ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಲಿಲ್ಲ ಅಂತಂದರೆ ಅನ್ಕಾನ್ಷಿಯಸ್ಲಿ ನೀವೇನು ಥಾಟ್ಸ್ ಇಟ್ಕೊಂಡಿರ್ತೀರೋ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ನೀವು ಸ್ಟಾಪ್ ಮಾಡಿದ್ರೂ ಕೂಡ ನಾನು ಮ್ಯಾನಿಫೆಸ್ಟ್ ಮಾಡಲ್ಲ, ನನಗೂ ಮ್ಯಾನಿಫೆಸ್ಟೇಷನ್ಗೂ ಸೂಟ್ ಆಗಲ್ಲ ಅಂದ್ರೂ ಸ್ಟಿಲ್ ನೀವೇನು ಥಾಟ್ಸ್ನ ಥಿಂಕ್ ಮಾಡ್ತಿರ್ತೀರ ಅದ್ರ ಬೇಸಿಸ್ ಮೇಲೆ ನಿಮ್ಮ ರಿಯಾಲಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೀವು ನಿಮಗೆ ಇಷ್ಟ ಇದ್ದರೂ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಳೋದು ಬೇಡ. ನಿಮ್ಮ ರಿಯಾಲಿಟಿ ನಿಮಗೆ ಅನಿಸ್ದಂಗೆ ಇರಲಿ, ನೀವು ಹೇಗೆ ಇಷ್ಟಪಡ್ತೀರೋ ಹಾಗೆ ಇರಲಿ. ಅದನ್ನು ಮಾಡಬೇಕಂದ್ರೆ ಇಷ್ಟು ಕೆಲಸನ ಮಾಡಿ. ದಯವಿಟ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ. ನಾನು ಇವತ್ತು ಅದು ಪೋಡ್ಕ್ಯಾಸ್ಟ್ ನೋಡಿದೆ ಕನ್ನಡದಲ್ಲಿ. ನನಗೆ ಪೋಡ್ಕ್ಯಾಸ್ಟಸ್ ಅಂದರೆ ತುಂಬ ಇಷ್ಟ. ಪೋಡ್ಕ್ಯಾಸ್ಟ್ ಅಂದರೆ ಲೈಕ್ 1 3 ಮೆಂಬರ್ಸ್ 2 ಮೆಂಬರ್ಸ್ ಪೋಡ್ಕ್ಯಾಸ್ಟ್ ಥರ ಮಾಡ್ತಾಯಿದ್ರೆ, ಕುತ್ಕೊಂಡು 2 ಮೆಂಬರ್ಸ್ ಪೋಡ್ಕ್ಯಾಸ್ಟ್ ಮಾಡ್ತಾಯಿದ್ರೆ ಅದನ್ನು ವಾಚ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಸೊ ಯೂಶ್ವಲಿ ನಾನು ಆ ಥರ ವಿಡಿಯೋಸ್ ಇದ್ದರೆ ವಾಚ್ ಮಾಡ್ತೀನಿ, ಅದು ಯಾವುದ್ರ ಬಗ್ಗೆನಾದರೂ ಆಗಲಿ. ಬಿಕಾಸ್ ನನಗೆ ಪೋಡ್ಕ್ಯಾಸ್ಟರ್ಸ್ ಇಷ್ಟ. ಓಕೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಪೋಡ್ಕ್ಯಾಸ್ಟ್ ನೋಡ್ತಾ ಇದ್ದೆ. ಅದರಲ್ಲಿ ಹೇಳ್ತಾ ಇದ್ರು ಏನಂತ ಅಂದರೆ, ನಾನು ಯಾರಂತ ಹೆಸರು ಎಲ್ಲ ಮೆನ್ಷನ್ ಮಾಡಿ ಹೇಳಲ್ಲ, ಬಟ್ ನಾನು ಜಸ್ಟ್ ಹೇಳಬೇಕಿದ್ದನ್ನು. ಅವ್ರು ಹೇಳ್ತಾ ಇದ್ರು, ನೀವು ಅಫರ್ಮೇಷನ್ಸ್ ಹೇಳ್ತಾ ಇದ್ರೆ, ಈಗ ನಿಮ್ಮ ಹೆಲ್ತ್ಗೆ ಅಫರ್ಮೇಷನ್ನ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಹೇಳ್ತಿರ್ಬೇಕಾದ್ರೆ ನಾನು ಹೆಲ್ತಿ ಆಗಿದ್ದೀನಿ ಅಂತ ಹೇಳಿದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಅವಾಯ್ಡ್ ಮಾಡುತ್ತೆ, ಬ್ಲಾಕ್ ಮಾಡುತ್ತೆ. ಸೊ ಹಾಗೆ ಹೇಳಬೇಡಿ. ಅದ್ರ ಬದಲು ನನ್ನ ಹೆಲ್ತ್ ಇಂಪ್ರೂವ್ ಆಗ್ತಿದೆ, ನನ್ನ ಹೆಲ್ತ್ ಚೆನ್ನಾಗಾಗ್ತಿದೆ ಅಂತ ಹೇಳಿ ಅಂತ ಹೇಳ್ತಾ ಇದ್ರು. ಬಟ್ ದಯವಿಟ್ಟು ಅಕಸ್ಮಾತ್ ನಿಮಗೆ ಏನಾದರೂ ಐಡಿಯಾ ಬಂದರೆ, ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡಬೇಕು, ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕಂತ ಎಕ್ಸ್ಪೀರಿಯನ್ಸ್ ಮಾಡಿ ಜನರಿಗೆ ಟೀಚ್ ಮಾಡಿ. ಓಕೆ, ದಯವಿಟ್ಟು ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆ ಹೇಳೋಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ಹೌದು, ನೀವು ಸ್ಟಾರ್ಟಿಂಗ್ ಆ ಥರ ಅಫರ್ಮೇಷನ್ಸ್ ಹೇಳಿದಾಗ, ಈವನ್ ನನ್ನ ಹೆಲ್ತ್ ಇಂಪ್ರೂವ್ ಆಗ್ತಿದೆ ಅಂತ ಹೇಳಿದಾಗಲೂ ಕೂಡ ನಿಮ್ಮ ಮೈಂಡ್ ಅಪೋಸ್ ಮಾಡುತ್ತೆ. ಓಕೆ, ಬಿಕಾಸ್ ಯಾವುದು ಹೊಸ್ತು ಅದನ್ನು ಖಂಡಿತವಾಗ್ಲೂ ನಿಮ್ಮ ಮೈಂಡ್ ಅಪೋಸ್ ಮಾಡುತ್ತೆ. ಅರ್ಥ ಆಯ್ತಾ? ಹೊಸದಾಗಿ ನೀವೇನೋ ಹೇಳ್ತಿದ್ದೀರಾ ಅಂದರೆ ನೀವು ಯಾವ ಟೆನ್ಸಲ್ಲಾದರೂ ಹೇಳಿ ಅದು ಅಪೋಸ್ ಮಾಡುತ್ತೆ. ಬಟ್ ನಿಮ್ಮ ಕೆಲಸ ಏನು, ಅದನ್ನು ಕಂಟಿನ್ಯೂಯಸ್ ಆಗಿ ಹೇಳ್ಕೊಂಡು ಹೋಗೋದು. ಆಗ ಮಾತ್ರ ನೀವು ರಿಸಲ್ಟ್ನ ನೋಡ್ತೀರಾ. ಇಲ್ಲ ಅಂತಂದರೆ ಏನು ನೋಡೋಲ್ಲ. ನಾನು ಹೆಲ್ತಿ ಆಗಿದ್ದೀನಿ, ಸೊ ನನ್ನ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊತಿಲ್ಲ, ಸೊ ಇದು ರೈಟ್ ವೇ ಅಲ್ಲ ಅಫರ್ಮ್ ಮಾಡೋದು, ನಾನು ರಾಂಗ್ ವೇ ಅಲ್ಲ ಅಫರ್ಮ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ನಿನ್ನೇನೋ ನೀವು ನೋಡಿ ಹೆಂಗೆ ಅಫರ್ಮೇಷನ್ಸ್ ಹೇಳಿದ್ರು ವರ್ಕ್ ಆಗುತ್ತೆ. ಓಕೆ, ಬಿಕಾಸ್ ನಿಮ್ಮ ಮೈಂಡಿಗೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ನೀವು ಯಾವ ಟೆನ್ಸಲ್ಲಾದರೂ ಅಫರ್ಮ್ ಮಾಡಿ ಅದು ವರ್ಕ್ ಆಗುತ್ತೆ. ನಾನಿಲ್ಲಿ ಹೇಳ್ತಾ ಇರೋದು, ದಯವಿಟ್ಟು ಆ ಥರ ಲಿಮಿಟಿಂಗ್ ಬಿಲೀಫ್ಸ್ಗೆ ಟ್ರ್ಯಾಪ್ ಆಗಬೇಡಿ. ನೀವು ಯಾವ ಥರ ಅಫರ್ಮೇಷನ್ಸ್ ಹೇಳಿದ್ರು ವರ್ಕ್ ಆಗುತ್ತೆ. ನಾನು ಹೆಲ್ತಿ ಆಗಿದ್ದೀನಿ ಅಂತ ಹೇಳಿದ್ರು ವರ್ಕ್ ಆಗುತ್ತೆ, ನನ್ನ ಹೆಲ್ತ್ ಇಂಪ್ರೂವ್ ಆಗ್ತಿದೆ ಅಂತ ಹೇಳಿದ್ರು ವರ್ಕ್ ಆಗುತ್ತೆ, ಅಥವಾ ನಾನು ಆಲ್ರೆಡಿ ಹೆಲ್ತಿ ಆಗಿದ್ದೀನಿ, ನನಗೇನು ಇಲ್ಲ, ಏನು ಪ್ರಾಬ್ಲಮ್ಮು ಇಲ್ಲ ಅಂತ ಹೇಳಿದ್ರು ಕೂಡ ವರ್ಕ್ ಆಗುತ್ತೆ. ನೀವು ಯಾವ ರೀತಿ ಹೇಳಿದ್ರು ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ನೆನಪಿರಲಿ, ನೀವು ಯಾವ ರೀತಿ ಅಫರ್ಮೇಷನ್ಸ್ ಮಾಡ್ತಿದ್ರು ಸ್ಟಾರ್ಟಿಂಗ್ ನಿಮ್ಮ ಮೈಂಡು ಅದನ್ನು ಅಪೋಸ್ ಮಾಡೋದು ಕಾಮನ್. ಬಟ್ ಆ ಅಪೋಸಿಷನ್ನ ನೀವು ತೆಗಿಬೇಕಂತ ಅಂದರೆ ಕನ್ಸಿಸ್ಟೆಂಟಾಗಿ ನೀವು ನಿಮ್ಮ ಮೈಂಡಿಗೆ ಹೇಳ್ತಾ ಬರಬೇಕು. ಏನಂತ, ಎಸ್ ನಾನು ಹೆಲ್ತಿ ಆಗಿದ್ದೀನಿ. ಈಗ ನಾನು ಹೆಲ್ತಿ ಆಗಿದ್ದೀನಿ ಅಂದಾಗ ನನ್ನ ಮೈಂಡ್ ಅದನ್ನು ಅಪೋಸ್ ಮಾಡ್ತಂದರೆ ದೆನ್ ಮತ್ತೆ ಹೇಳೋದು ನಾನು ಹೆಲ್ತಿ ಆಗಿದ್ದೀನಿ. ಹೀಗೆ ಹೇಳ್ತಾ ಹೋದರೆ ಏನಾಗುತ್ತೆ, ಅಟ್ ದ ಎಂಡ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಕೊಡ್ತಿರೋ ಸಜೆಷನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ, ಅವಾಯ್ಡ್ ಮಾಡೋಕ್ಕಾಗಲ್ಲ. ಫೈನಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಅಕ್ಸೆಪ್ಟ್ ಮಾಡಿಕೊಂಡು ಅದು ರಿಯಾಲಿಟಿ ಮಾಡುತ್ತೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊತೀನಿ. ಸಿಕ್ಕಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ಟಾರ್ಟಿಂಗ್ ನಾನು ಕರ್ಮದ ಬಗ್ಗೆ ಮಾತಾಡಿದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಹಾಗೆ ಅದ್ರ ಜೊತೆಗೆ ಕೂಡ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಳಿ ಅಂತ ತುಂಬ ಜನ ಕೇಳ್ತಿದ್ರಿ, ಅದನ್ನು ಕೂಡ ನಾನು ಹೇಳಿದ್ದೀನಿ.
ಐ ಹೋಪ್ ಈಗ ಕ್ಲಾರಿಟಿ ಸಿಕ್ಕಿರುತ್ತೆ ಅಂದ್ಕೊತೀನಿ. ಆ್ಯಂಡ್ ದಯವಿಟ್ಟು ನನಗೆ ತುಂಬ ಡೀಟೇಲ್ ಆಗಿ ಕ್ವಶನ್ಸ್ ಇದೆ, ತುಂಬ ಡೌಟ್ಸ್ ಇದೆ, ಇಷ್ಟಿಷ್ಟು ಡೌಟ್ಸ್ ಇದೆ ಅಂದರೆ ದಯವಿಟ್ಟು ಮೆಸೇಜ್ ಹಾಕಿ, ಉದ್ದ ಟೆಕ್ಸ್ಟ್ ಮಾಡಬೇಡಿ. ನನಗೂ ಅಷ್ಟು ಉದ್ದ ವಾಯ್ಸ್ ರೆಕಾರ್ಡ್ ಕಳ್ಸೋಕ್ಕಾಗಲ್ಲ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಲ್ ಸೀಸನ್ ಬುಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಅಮೌಂಟ್ ಹಾಕಿದ್ದೀನಿ ಎಷ್ಟಂತ, ಆ್ಯಂಡ್ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅದೆಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹೋಗಿ ಒಂದು ಸತಿ ಚೆಕ್ ಮಾಡಿ. ದಯವಿಟ್ಟು ನಮಗೆ ಇಷ್ಟಿಷ್ಟು ಪ್ರಾಬ್ಲಮ್ಸ್ ಇದ್ದರೆ ಅದನ್ನೆಲ್ಲ ಮೊಬೈಲಲ್ಲಾಗಲಿ ವಾಯ್ಸ್ ರೆಕಾರ್ಡಲ್ಲಾಗಲಿ ನಾನು ಸಾಲ್ವ್ ಮಾಡೋಕ್ಕಾಗಲ್ಲ. ನೀವು ಕಾಲಲ್ಲಿ ಮಾತಾಡಲೇಬೇಕು. ಬಿಕಾಸ್ ನೀವು ಹೇಗೆ ಹೋಗ್ತಿದ್ದೀರಾ, ನಿಮ್ಮ ಥಾಟ್ ಪ್ರೊಸೆಸ್ ಹೇಗಿದೆ ಅಂತ ತಿಳ್ಕೊಳಕ್ಕಾದರೂ ನಾನು ನಿಮ್ಮ ಜೊತೆ ಕಾಲಲ್ಲಿ ಮಾತಾಡಬೇಕು. ಓಕೆನಾ? ದಯವಿಟ್ಟು ನನಗೆ ಕಾಲ್ ಸೀಸನ್ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಅಷ್ಟು ಪ್ರಾಬ್ಲಮ್ಸ್ ಇದ್ದರೆ. ಓಕೆ? ಇಲ್ಲ ನಿಮಗೆ ಆಗಲ್ಲ, ಕಾಲಿಗೆ ಅಫೋರ್ಡ್ ಮಾಡೋಕ್ಕೆ ದುಡ್ಡಿಲ್ಲ ನನ್ನ ಹತ್ರ ಅಂತ ಅಂದರೆ ವಿಡಿಯೋಸ್ ನೋಡಿ. ಬಿಕಾಸ್ ನಾನು ಎಲ್ಲ ವೀಡಿಯೋಸಲ್ಲೂ ಕೂಡ ನಾನು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಬರೋ ಡೌಟ್ಸ್ಗಳೆಲ್ಲದಕ್ಕೂ ಆನ್ಸರ್ ನನ್ನ ವೀಡಿಯೋಸಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ. ಅಷ್ಟು ಉದ್ದ ಕ್ವಶನ್ಸ್ ಹಾಕಬೇಡಿ. ನನಗೂ ಟೈಮ್ ಇರಲ್ಲ ಅಲ್ವಾ ನಿಮಗೆ ಅಷ್ಟುದ್ದ ರಿಪ್ಲೈ ಮಾಡೋಕ್ಕೆ. ಸೊ ಆ ಟೈಮಲ್ಲೂ ನಾನು ರಿಪ್ಲೈ ಮಾಡಿ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಅಂದರೆ ದಯವಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೊಬೇಡಿ. ಪದೇ ಕ್ವಶನ್ಸ್ ಕೇಳೋದಲ್ಲ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ನಾನು ಬ್ಯುಸಿ ಇರ್ತೀನಿ ಆ್ಯಂಡ್ ನಾನು ರಿಪ್ಲೈ ಮಾಡಲಿಲ್ಲ ಅಂದ ತಕ್ಷಣ ಬೇಜಾರಾಗೋದು, ನೀನೇನೋ ಅಂದ್ಕೊಳೋದು ಅದೆಲ್ಲ ಬೇಡ. ನಾನು ಇಗ್ನೋರ್ ಮಾಡ್ತಿರಲ್ಲ ನಿಮ್ಮನ್ನು. ಸೀರಿಯಸ್ಲಿ ನನಗೆ ಮರ್ತೇ ಹೋಗಿರುತ್ತೆ ನೀವು ಮೆಸೇಜ್ ಮಾಡಿದ್ದೀರಾ ಅಂತ. ನಾನೇನೋ ನೀವು ಮೆಸೇಜ್ ಹಾಕಿದಾಗ ನಾನು ಬ್ಯುಸಿ ಇರ್ತೀನಿ, ಆಮೇಲೆ ರಿಪ್ಲೈ ಮಾಡೋಣ ಅಂತ ನಾನು ಬಿಟ್ಟಿರ್ತೀನಿ. ಬಟ್ ಆಮೇಲೆ ನನಗೆ ನೆನಪೇ ಇರಲ್ಲ. ನೋಟಿಫಿಕೇಷನ್ ಕೂಡ ನಾನು ಫುಲ್ ಸೈಡಿಗೆ ಸರಿಸ್ಬಿಟ್ಟಿರ್ತೀನಿ. ನನಗೆ ಗೊತ್ತೇ ಇರಲ್ಲ ನೀವು ಮೆಸೇಜ್ ಮಾಡಿದ್ರಿ ಅಂತ. ನನಗೆ ಫ್ಲ್ಯಾಶ್ ಆಗಬೇಕು, ಓ ಮೆಸೇಜ್ ಹಾಕಿದ್ರಲ್ಲ ಅಂತ. ಇಲ್ಲ ನಾನು ಓಪನ್ ಮಾಡಿದಾಗ ನನಗೆ ಗೊತ್ತಾಗೋದು, ಓ ಮೆಸೇಜ್ ಮಾಡಿದ್ರಲ್ಲ ಇವರು ಅಂತ. ಆವಾಗ ನಾನು ನಿಮಗೆ ರಿಪ್ಲೈ ಮಾಡೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪೇಷನ್ಸಿಂದ ಇರಿ. ನಾನು ರಿಪ್ಲೈ ಮಾಡಿಲ್ಲ ನಿಮಗೆ ಅಂತಂದರೆ ದಯವಿಟ್ಟು ಪೇಷನ್ಸಿಂದ ಇರಿ, ನಾನು ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಅರ್ಜೆಂಟ್ ಮಾಡಬೇಡಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಂದು ಸಬ್ಲಿಮಲ್ ಚಾನಲ್ ಇದೆ, ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯ್ನ್ ಆಗಿ. ಎಲ್ಲಾದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ದಯವಿಟ್ಟು ಹೋಗಿ ಒಂದು ಸತಿ ಚೆಕ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.